ಫ್ರೆಂಡ್ಸ್, ಹೇಗಿದ್ದೀರಿ? ನಾನಂತೂ ಇಲ್ಲಿ ನಮ್ಮ ಆಂಟಿಗೆ ಕಾಣ್ದಂಗೆ ಪಿಜ್ಜಾ ಅದು ಇದು ತರಿಸ್ಕೊಂಡು ತಿಂತಾ ಇದ್ದೀನಿ. ಯಾರು ಹೇಳಬೇಡಿ ಅವರಿಗೆ. ಮತ್ತೇನು ಮಾಡಲಿ, ಬಂದು ಇಷ್ಟು ದಿವಸ ಆಯಿತು. ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ ಪಿಜ್ಜಾನ. ನಮ್ಮ ಮಮ್ಮಿ ಮನೇಲಿದ್ದಾಗ ದಿನ ಆರ್ಡ್ರ್ ಮಾಡಿ ತಿಂತಿದ್ದೆ. ಇಲ್ಲಿ ಈ ಆಂಟಿನೋ ಪಾಪ ಎಲ್ಲದಕ್ಕೂ ಅಂಕಲ್ಗೆ ಹೇಳ್ತಾರೆ. ಅವರಂತೂ ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಅದೆಲ್ಲ ನನ್ನ ಡಯಟಲ್ಲಿರೋಳಿಗೆ ಒಗ್ಗುತ್ತಾ ಹೇಳಿ? ನಾನೇನಿದ್ರು ಪಿಜ್ಜಾ, ಬರ್ಗರು ಇದನ್ನು ತಿನ್ನೋದು, ಅವೇ ನನಗೆ ಸೆಟ್ ಆಗೋದು. ಯಾರೋ ಬಂದರು ಅಂತ ಅನಿಸುತ್ತೆ. ಬೇಬಿನೇ ಇರಬೇಕು. ಬೇಗ ಅವ್ರನ್ನೂ ಕರೆದ್ಬಿಟ್ಟು ನಾವಿಬ್ಬರು ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಆಂಟಿ ಬರೋ ಅಷ್ಟರಲ್ಲಿ ಏನೂ ತಿಂದೇ ಇಲ್ಲ ಅನ್ನೋ ಥರ ಇರ್ತೀವಿ. ಅವ್ರಿಗೆ ಹೀಗೆ ಮಾಡಿದ್ರೇ ನಾವು ಒಳ್ಳೆಯವರು ಅನ್ಸ್ಕೊಳ್ಳೋದು. ಇಲ್ಲ ಅಂದರೆ ನಮ್ಮ ಪ್ರಾಣಿಗೂ ಹೇಳ್ತೀನಿ, ಅವ್ರು ಮಾತ್ರ ನಮ್ಮನ್ನು ಒಪ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ನಾನು ಆರ್ಡ್ರ್ ಮಾಡಿದ್ದೆಲ್ಲ ಬಂತಾ? ತಗೊಂಡ? ಮಮ್ಮಿ ಏನಾದರೂ ನೋಡಿದ್ರಾ? ಪಪ್ಪ ನೋಡಿದ್ರಾ? ಇಲ್ಲ, ಅವ್ರು ಯಾರೂ ಕಾಣ್ತಿಲ್ಲ. ನಾನು ತೊಗೊಂಡು ಬಂದು ಅದಕ್ಕೆ ಬೆಡ್ರೂಮಿಗೆ ಬಂದುಬಿಟ್ಟಿದ್ದೀನಿ. ತಗೊಳ್ಳಿ, ನೀವು ತಿನ್ನಿ ಬೇಗ ಬೇಗ. ಇನ್ನೇನು ಬಂದುಬಿಡ್ತಾರೆ ಆಂಟಿ ಪಕ್ಕದ ಮನೆಯಿಂದ. ಆಮೇಲೆ ಅವ್ರದ್ದು ಗಲಾಟೆ ಇದ್ದಿದ್ದೆ. ನನಗಂತೂ ಏನು ಕೇಳಿಸ್ದಂಗೆ ನಾನಂತೂ ಕೆಳಗಡೆನೇ ಹೋಗಲ್ಲಪ್ಪ, ಇಲ್ಲೇ ಇದ್ದುಬಿಡ್ತೀನಿ. ನೀವುಂಟು, ನಿಮ್ಮ ಮಮ್ಮಿ ಉಂಟು. ಹಾಗೆ ಮಾಡಬೇಡ ಬೇಬಿ. ಮಮ್ಮಿ ಮುಂದೆನೇ ಇರು. ಅವ್ರಿಗೆ ಅದು ಇದು ಕೆಲಸ ಮಾಡೋ ಥರ ಆ್ಯಕ್ಟ್ ಮಾಡ್ತಾಯಿರು. ಅವಾಗ ನನ್ನ ಸೊಸೆ ತುಂಬ ಗ್ರೇಟು ಅಂತಾರೆ. ಅವ್ರು ಹರಿಸ್ಕೊಂಬಂದಿರೋ ಸೊಸೆ ಅಲ್ವಾ ಬೇಬಿ ನೀನು. ಅವ್ರಿಗೆ ಸ್ವಲ್ಪ ಇದು ಮಾಡಬೇಕು. ಸರಿ ಬೇಬಿ, ನೀನು ಹೇಳ್ದಂಗೆ ಕೇಳ್ತೀನಿ. ಆವಾಗ ಆಂಟಿ ನಮ್ಮನ್ನು ಮಾಲ್ಡೀವ್ಸ್ ಕಳಿಸ್ತಾರ ಹನಿಮೂನ್ಗೆ? ನೀನು ಎಲ್ಲೋದ್ರೂ ಅಲ್ಲಿಗೆ ಬರ್ತೀಯಲ್ಲ, ಮಾಲ್ಡೀವ್ಸ್ ಅಂತ ಇಟ್ಕೊಂಡ್ಬಿಟ್ಟಿದೆಯಲ್ಲ. ಈಗ ಅದರ ಅವಶ್ಯಕತೆ ಏನಿದೆ? ಮೊದಲು ಮಮ್ಮಿ ಹೆಂಗೆ ಹೇಳ್ತಾರೋ ಹಂಗೆ ಕೇಳು. ಮಮ್ಮಿಗೆ ಒಳ್ಳೆ ಸೊಸೆಯಾಗಿರು. ಆಮೇಲೆ ನೀನೇನು ಹೇಳಿದ್ರು ಮಮ್ಮಿ ಕೇಳ್ತಾರೆ. ಸ್ವಲ್ಪ ನನ್ನ ಮಾತು ಅರ್ಥ ಮಾಡ್ಕೋ ಬೇಬಿ. ಅಯ್ಯೋ ಬೇಬಿ, ನಿಮ್ಗಷ್ಟು ಅರ್ಥ ಆಗಲ್ವಾ? ಇವಾಗ ಹೋಗ್ತೇನೇನು, ತಾತ ಅಜ್ಜಿ ಆದಮೇಲೆ ಹೋಗೋಕ್ಕಾಗುತ್ತೆ? ಸರಿ ಸರಿ, ತಗೊಳ್ಳಿ, ತಿನ್ನಿ. ನೋಡಿ, ನಮ್ಮ ಮನೇಲೇ ನಾವು ಕದ್ದು ತಿನ್ನೋ ಪರಿಸ್ಥಿತಿ ಬಂದಿದೆ. ಎಲ್ಲ ನಿಮ್ಮ ಮಮ್ಮಿ ಕೃಪೆ ಕಟಾಕ್ಷ. ಹಂಗೆಲ್ಲ ಹೇಳ್ಬೇಡ ಬೇಬಿ ಮಮ್ಮಿ ಬಗ್ಗೆ. ಮಮ್ಮಿ ಕೇಳಿದ್ರು ಇದನ್ನೆಲ್ಲ ಕೊಡಿಸ್ತಾರೆ. ಎಷ್ಟಾದರೂ ನೀವು ಮಮ್ಮಿ ಮಗ ತಾನೇ, ಮಮ್ಮಿನ ಎಲ್ಬಿಟ್ಟು ಕೊಡ್ತೀರಾ? ಅಲ್ಲ ರೀ, ಒಂದು ಮಾತು ಕೇಳ್ತೀನಿ. ನಿಮ್ಮ ಮಮ್ಮಿಗಾದರೂ ಅರ್ಥ ಆಗಬಾರ್ದಾ? ಇರು, ನನ್ನ ಮಗ ಹೊಸ್ದಾಗಿ ಮದುವೆ ಆಗಿದ್ದಾನೆ, ಹನಿಮೂನಿಗೆ ಕಳಿಸ್ಬೇಕು, ಪಾಪ ಅವ್ರ ಮನೆಯಲ್ಲೇ 24 ಗಂಟೆ ಹೆಂಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡ? ಅವರೇನು ಹೋಗಿರಲಿಲ್ವಾ? ಇಲ್ಲ ಬೇಬಿ, ಅವರು ಆ ಥರ ಎಲ್ಲ ಹೋಗಿಲ್ಲ. ಅವ್ರಿಗೆ ಯಾವಾಗಿದ್ರೂ ಮನೆ, ಮಕ್ಕಳು, ಗಂಡ ಅನ್ನೋದೇ ಚಿಂತೆ. ಏನು ಈ ನಡುವೆ ಸ್ವಲ್ಪ ಕ್ಲಬ್ಬು ಅದು ಇದು ಅಂತ ಓಡಾಡಿಕೊಂಡು ಸ್ವಲ್ಪ ಆದರೂ ಹ್ಯಾಪಿಯಾಗಿದ್ದಾರೆ. ಇರಲಿ ಬಿಡು, ನಮಗಾದರೆ ಇನ್ನೂ ಟೈಮ್ ಇದೆ. ಅವರು ಅವಾಗೆಲ್ಲ ಓಡಾಡಬೇಕಾಗಿದ್ದ ಟೈಮಲ್ಲೆಲ್ಲ ಪಾಪ ಕೆಲಸ ಅಂದ್ಕೊಂಡು ನಮ್ಮನ್ನು ಒಂದು ಒಳ್ಳೆಯ ಸ್ಥಿತಿಗೆ ತಂದಿದ್ದಾರೆ. ಏನು ಮಾಡೋದು? ಆಂಟಿ ಮೇಲೆ ಏನು ಹೇಳಿದ್ರೆ ಇವ್ರು ನಂಬ್ತಾ ಇಲ್ವಲ್ಲ, ಹೆಂಗೆ ನಂಬಿಸೋದು ಇವ್ರನ್ನ? ನನ್ನ ಕಡೆ ಮಾಡಿಕೊಂಡು ನಾನು ಹನಿಮೂನ್ಗೆ ಹೋಗ್ಬೇಕು. ಏನಂತೀರಾ ಫ್ರೆಂಡ್ಸ್? ನೋಡ್ರಿ, ಮತ್ತೆ ನಿಮ್ಮ ಸೊಸೆಗೆ ನಿಮ್ಮ ಮಗನಿಗೆ ಹೇಳ್ಬೇಡಿ ನಾವು ಹೊರಗಡೆ ಊಟ ಮುಗಿಸ್ಕೊಂಡು ಬಂದಿದ್ದೀವಿ ಅಂತ. ನಾನು ಹೇಳಿದ್ದೀನಿ ಪಕ್ಕದ ಮನೆಗೆ ಕುಂಕುಮಕ್ಕೆ ಹೋಗ್ತಾ ಇದ್ದೀನಿ ಅಂತ. ನಾವು ಹೊರಗಡೆ ಹೋಗಿ ಊಟ ಮುಗಿಸ್ಕೊಂಡು ಬಂದಿದ್ದೀವಿ ಅಂದರೆ ಅವರಿಗೆ ಡೌಟ್ ಬರುತ್ತೆ. ಯಾಕೆ ಹೇಳ್ಬಾರ್ದು? ಪಾಪ ಅವ್ರೇನು ಮಾಡ್ತಾರೆ? ಹೋಗಿ ಅವ್ರಿಗೆ ಏನಾದರೂ ಅಡುಗೆ ಮಾಡಬೇಕಾ ಕೇಳ್ತೀನಿರು. ಅವರಿಬ್ಬರು ಇನ್ನೂ ಚಿಕ್ಕವರು, ಬದುಕಿ ಬಾಳ್ಬೇಕಾಗಿರೋರು. ಅವ್ರಿಗೆ ನಾವು ಸುಳ್ಳು ಹೇಳ್ಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ಅವರು ಬದುಕಿ ಬಾಳ್ಬೇಕಾಗಿರೋರು, ಅಡುಗೆ ಎಲ್ಲ ಮಾಡೋದು ಕಲೀಲಿ, ಮಾಡ್ಕೊಂಡು ತಿನ್ಲಿ ಅಂತ. ಇಲ್ಲಿ ಬಂದ್ಮೇಲೂ ನಾವೇ ಮಾಡಾಕ್ಬೇಕು ಅಂದರೆ ಹಿಂಗೆ? ಸೊಸೆ ಆದವಳು ಬೆಳಗ್ಗೆ ನೀತಿ ಎಲ್ಲ ಮಾಡಬೇಕು ಅಂತ ಹೇಳಿ ನಾನು ಬಡ್ಕೊಂತಾನೆ ಇದ್ದೀನಿ. ಅವಳು ಮಾತ್ರ ಕಿವಿ ಮೇಲೆ ಹಾಕ್ಕೊಳ್ತಾನೆ ಇಲ್ಲ. ಹೋಗಿ ಎಂತ ಹುಡುಕಿ ತಗೊಂಬಂದಿದ್ದೀನಿ ನೋಡಿ ನನ್ನ ಮಗನಿಗೆ. ನಮ್ಮ ಅಣ್ಣನ ಮಗಳನ್ನೇ ತರ್ಬೋದಾಗಿತ್ತು. ಹೌದು, ಪಾಪ ನಿಮ್ಮ ಅಣ್ಣನ ಮಗಳು ತುಂಬ ಸುಂದರವಾಗಿದ್ಲು, ಚೆನ್ನಾಗಿ ಓದ್ಕೊಂಡು ಇದ್ಲು. ಅವಳನ್ನ ಆ ಥರದ್ದು ಬಿಟ್ಬಿಟ್ಟು ನೀನು ಯಾರೋ ನಮ್ಮ ಲೆವೆಲ್ಗೆ ಇರಬೇಕು ಅಂತ ಹೇಳಿ ಇವಳನ್ನ ತೊಗೊಂಬಂದೆ. ಅದಕ್ಕೆ ಇವಳು ನಿನ್ನ ಲೆವೆಲ್ಗೆ ಇದ್ದಾಳೆ. ಪಾಪ ಏನೂ ಕಲಿತೇ ಇಲ್ಲ. ಅವಳು ಒಬ್ಬಳೇ ಮಗಳು, ಅವರು ಮುದ್ದಾಗಿ ಸಾಕಿದ್ದಾರೆ. ಏನು ಮಾಡೋಕ್ಕೆ ಬರುತ್ತೆ? ಬರಲ್ಲ ಅಂದ್ರೆ ನನ್ನ ಹತ್ರ ಕೇಳಬೇಕು, ಆಂಟಿ ಹೇಳ್ಕೊಡಿ ನಾನು ಅಡುಗೆ ಮಾಡ್ತೀನಿ ಅಂತ. ಅದು ಮಾಡಲ್ಲ, ಇದು ಮಾಡಲ್ಲ, ರೂಮ್ ಬಿಟ್ಟು ಕೆಳಗಡೆನೇ ಇಳಿಯಲ್ಲ ಅಂತಾಳೆ. ಸರಿ ಸುಮ್ಮನೆ ಬರ್ತಾವ್ರೆ. ಇವತ್ತು ಒಟ ಅನ್ಬೇಡ. ಅಲ್ಲ ಫ್ರೆಂಡ್ಸ್, ಇವಳಿಗೆ ನ್ಯಾಯವಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ.
ನನಗೆ ಮಾಡ್ರಿ ಅಂತಾಳೆ. ಇನ್ನು ಆ ಹುಡುಗಿ ಮೇಲೆ ಇವಳಾಗೆ ಸತಿಸ್ತಾ ಇದ್ದಾಳೆ ನೋಡಿ. ಅರೆ ಮಮ್ಮಿ ಪಪ್ಪ ಯಾವಾಗ ಬಂದ್ರಿ? ಪಕ್ಕದ ಮನೆಗೆ ಹೋಗಿದ್ದಂತೆ ಪೂಜೆಗೆ. ಪೂಜೆ ಎಲ್ಲ ಚೆನ್ನಾಗಿ ಆಯ್ತಾ? ಆಯ್ತು. ನೀವು ಹೊಟ್ಟೆಗೆಲ್ಲ ಏನ್ ತಿಂದ್ರಿ? ಅಲ್ಲ, ನಾವ್ ಯಾರು ಇಲ್ಲ ಅಂತ ಗೊತ್ತಾಯ್ತು. ಇಲ್ಲಿ ಇರ್ಬೇಕು ತಾನೇ. ಯಾರಾದ್ರೂ ಕಳ್ಳಗಿಲ್ಲ ಬಂದ್ರೆ ಯಾವಾಗ ಬಾಗಿಲು ತೆಗ್ದಾಕ್ಬಿಟ್ಟು ಬರೀ ರೂಮಲ್ಲಿ ಇರ್ತೀರಾ. ಯಾರು ಬರ್ತಾರೆ? ಗೇಟ್ ಹಾಕಿರಲ್ವಾ? ನೀನು ಸುಮ್ಮನೆ ಟೆನ್ಷನ್ ತಗೊಳ್ತೀಯ. ಇವ್ರು ನೋಡಿದ್ರೆ ಹೊರಗಡೆ ಎಲ್ಲೋ ಹೋಗಿ ಬಂದಿರೋ ಥರ ಇದೆ. ಅದ್ರಲ್ಲಿ ಬೇರೆ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವ್ರದ್ದು ಊಟ ಮುಗಿಸ್ಕೊಂಡೇ ಬಂದಿರ್ಬೋದು. ಅದಕ್ಕೆ ನಾನು ಒಳ್ಳೆ ಐಡಿಯಾ ಮಾಡಿದೆ. ನನಗೂ ಮಾಡೋದು ತಪ್ಪಪ್ಪ, ಬಿಡು. ಇವಾಗ ಹೆಂಗಾದ್ರೂ ಮಾಡಿ ಬೇಬಿಗೆ ಹೇಳಿ ಫಿಲಮಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಏನಪ್ಪ, ಇವತ್ತಾದ್ರೂ ಸೊಸೆ ಮುದ್ದೆ ಏನಾದ್ರೂ ಮಾಡಿದ್ಲಾ ಇಲ್ವಾ? ಉಪವಾಸನೆ ಇಟ್ಟಿದ್ದಾಳ ನಿನ್ಗೆ? ಇಲ್ಲ ಮಮ್ಮಿ, ನಾನೇ ಪಿಜ್ಜಾ ಆರ್ಡರ್ ಮಾಡಿದ್ದೆ, ತಿಂದ್ವಿ. ಏನು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂದ್ರ? ಹಬ್ಬದ ದಿವಸ ಅದನ್ನು ಅದೆಲ್ಲ ತಿಂತಾರೇನೋ ಕಂದ? ಹೇಳ್ರಿ, ಏನಾದರೂ ಮಾಡ್ಬೇಕಂದ್ರೆ ಮಾಡ್ಕೊಡ್ತೀನಿ. ಇವರೊಬ್ರು ಮಾತಿನ ಮಾಡ್ಕೊಡ್ತೀನಿ ಅಂತ ಎದ್ದು ಬಿಡ್ತಾರೆ. ಅಯ್ಯೋ ಆಂಟಿ, ಇಲ್ಲ, ಅವರು ಸುಮ್ಮನೆ ಹಂಗೆ ಹೇಳ್ತಾ ಇದ್ದಾರೆ ನಿಮಗೆ ಕೋಪ ಬರ್ತಕ್ಕೆ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಹೊರಗಡೆನೇ ಡಿನ್ನರ್ ಮುಗಿಸ್ಕೊಂಡು ಬರ್ತೀವಿ. ನೀವು ನಮ್ಮ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ ಅಲ್ವಾ ಬೇಬಿ? ನಡಿ ಬೇಬಿ, ಹೋಗೋಣ ನಾವು. ಬರ್ತೀನಿ ಆಂಟಿ, ಬಾಯ್. ಬರ್ತೀನಿ ಅಂಕಲ್. ನೋಡಿದ್ರಾ ನಿಮ್ಮ ಮುದ್ದಿನ ಸೊಸೆನ? ನಾವು ಬಂದು ಇನ್ನ 5 ನಿಮಿಷ ಆಗ್ಲಿಲ್ಲ, ಆಗ್ಲೇ ಇವ್ರು ಹೋಗಿದ್ದಲ್ಲ ನಾವು ಹೋಗೋಣ ಅಂತ ಹೇಳಿ ಗಂಡನ್ ಕರ್ಕೊಂಡು ಹೊಂಟೇ ಬಿಟ್ಲು. ಅಯ್ಯೋ ಬಿಡೆ, ಅವ್ರು ಚಿಕ್ಕ ಹುಡುಗರು, ಹೋಗ್ಬಿಟ್ಟು ಓಡಾಡ್ಕೊಂಡು ಬರಲಿ. ಮದುವೆ ಆಗಿದೆ, ಚಿಕ್ಕ ಹುಡುಗರು ಮನೆ ಬದುಕು ಬಾಳು ನೋಡೋಣ ಅನ್ನೋದು ಬಿಟ್ಬಿಟ್ಟು ಗಂಡನ್ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಬರೀ ಆಚೆ ತಿರುಗದೇ ಕೆಲಸ ಇವಳಿಗಾಗ್ಬಿಟ್ಟಿದೆ ನೋಡಿ. ಇವಾಗ ಗಂಡನ್ ಕರ್ಕೊಂಡು ಹೋಗಿದ್ದಾಳೆ, ಇವತ್ತು ಬರಲ್ಲ. ಅವ್ರ ಅಮ್ಮನ ಮನೆಗೆ ಹಂಗೆ ಹೋಗಿ ನಾಳೆ ಬರ್ತಾಳೆ. ಆಂಟಿ ಲೇಟ್ ಆಯ್ತು, ನಮ್ಮ ಮಮ್ಮಿ ಮನೆ ಹತ್ರ ಇತ್ತು ಹೋದೆ ಅಂತಾಳೆ. ನೋಡ್ಕೊಳ್ಳಿ ಬೇಕಾದ್ರೆ. ಸರಿ ನನಗೂ ಸಾಕಾಗಿದೆ,